ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂಬ್ಕರ್. ಕಾಂಗ್ರೆಸ್ ಸರ್ಕಾರಕ್ಕೆ ಅತಿ ದೊಡ್ಡ ಸಂಕಷ್ಟ. ಎಂಥ ಸಂಕಷ್ಟ ಅಂದರೆ ಮುಖ್ಯಮಂತ್ರಿಗಳು ಬಾಯಿ ಬಿಟ್ಟು ಹೇಳೋವಷ್ಟು ಸಂಕಷ್ಟ. ಈಗ ಗ್ಯಾರಂಟಿ ಶಾಕ್ ಯಾವ ರೀತಿಯ ಪರಿಣಾಮವನ್ನು ಉಂಟು ಮಾಡಿದೆ ರಾಜ್ಯದ ಜನರ ಮೇಲೆ ಅಂದರೆ ಕಂಗಾಲಾಗಿ ಹೋಗಿದ್ದಾರೆ. ಬಿಹಾರ ಚುನಾವಣೆಯ ಕ್ಲೈಮ್ಯಾಕ್ಸ್ ಅಂದರೆ ಅದರ ತಯಾರಿ ಬಹುತೇಕ ಅಂತಿಮ ಘಟ್ಟಕ್ಕೆ ಬರ್ತಾ ಇದೆ. ಈ ಹೊತ್ತಲ್ಲಿ ಅತಿ ದೊಡ್ಡ ಆಘಾತ ಕೈಪಡೆಗೆ. NDA ಬಗ್ಗ ಬಡಿತೀವಿ ಅಂತ ಬಿಹಾರದಲ್ಲಿ ಕೈಕೂಟ ಅಂದರೆ ಅಲ್ಲಿ ಮಹಾಗಠಬಂಧನ್ ರೆಡಿಯಾಗಿ ನಿಂತಿರೋ ಹೊತ್ತಲ್ಲಿ ಕೈ ಸರ್ಕಾರದಿಂದ ಬಹುದೊಡ್ಡ ಸಂದೇಶ ರವಾನೆಯಾಗ್ತಿದೆ. ಅತಿ ದೊಡ್ಡ ಆಘಾತ ಇದು ರಾಹುಲ್ ಗಾಂಧಿ ಅವರಿಗೆ. ಮಾಹಿತಿ ಕೊಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ರಾಹುಲ್ ಗಾಂಧಿ ಅವರು ಗ್ಯಾರಂಟಿ ಅಸ್ತ್ರವನ್ನು ಪ್ರಯೋಗ ಮಾಡಿದ್ರು. ಕರ್ನಾಟಕದಲ್ಲಿ ಅದನ್ನು ತುಂಬ ಯಶಸ್ವಿಯಾಗಿ ಪ್ರಯೋಗಿಸಿ ಅಧಿಕಾರ ಹಿಡಿದಿದ್ದು ಆಯಿತು. ತೆಲಂಗಾಣದಲ್ಲಿ ಅದೇ ಆಯಿತು, ಹಿಮಾಚಲ್ ಪ್ರದೇಶದಲ್ಲಿ ಅದೇ ಆಗಿತ್ತು. ಸೊ ಗ್ಯಾರಂಟಿ ಕಾಂಗ್ರೆಸ್ಗೆ ಕೆಲವು ರಾಜ್ಯಗಳಲ್ಲಾದರೂ ವರ್ಕೌಟ್ ಆಗಿದೆ. ಆದರೆ ಗ್ಯಾರಂಟಿಯ ಪರಿಸ್ಥಿತಿ ಏನಾಗಿದೆ ಅಂದರೆ ಇವತ್ತು ಸರ್ಕಾರಕ್ಕೆ ಸಂಕಷ್ಟ ಬಂದೊದಗಿದೆ. ಬಿಹಾರ ಚುನಾವಣೆ ಹೊತ್ತಲ್ಲಿ ಕೈಗೆ ಆಘಾತ ಯಾಕೆ ನೋಡಿ. 5 ತಿಂಗಳಿಂದ ಸಂಬಳ ಇಲ್ಲ ಹೆಲ್ತ್ ವರ್ಕರ್ಸ್ಗೆ. 5 ತಿಂಗಳಿಂದ ಸಂಬಳನೇ ಬರ್ತಿಲ್ಲ ಅಂತ ತೆಲಂಗಾಣದಲ್ಲಿ ಹೋರಾಟ ಹಂಗಿಂಗೆ ನಡೀತಾ ಇಲ್ಲ, ಜೋರಾಗಿದೆ. ಬಿಹಾರದ ತನಕ ಕೇಳಿಸುವಷ್ಟು ಜೋರಾಗಿದೆ ಕೂಗು. 5 ತಿಂಗಳಿಂದ ವಿವಿಧ ಇಲಾಖೆಯವರಿಗೆ ಸಂಬಳ ಇಲ್ಲ, ಅದರಲ್ಲೂ ಹೆಲ್ತ್ ವರ್ಕರ್ಸು ಅದರಲ್ಲಿ ಜಾಸ್ತಿ ಸಫರ್ ಆಗಿರೋದು ಅನ್ನೋದು ಆಕ್ರೋಶ ಸಿಡಿದಿದೆ. ಏನು ಹೇಳ್ತಿದ್ದಾರೆ ಅವ್ರ ಮಾತು ಕೇಳಿಸ್ಕೊಳ್ಳಿ ನೀವು. 5 ತಿಂಗಳಿಂದ ಸಂಬಳ ಇಲ್ಲ, ಧರಣಿ ಮಾಡೋ ಜಾಗಕ್ಕೆ ನಾವು ಟ್ರಾನ್ಸ್ಪೋರ್ಟೇಷನ್ ದುಡ್ಡನ್ನು ಸಾಲ ಮಾಡಿ ತೊಗೊಂಡು ಬಂದಿದ್ದೀವಿ, ಒಂದು ನಯ ಪೈಸೆ ಇಲ್ಲ, ಜೀವ ಉಳಿಸ್ಕೊಂಡಿರೋದೇ ಹೆಚ್ಚು, ನಾವು ಊಟ ತಿಂಡಿ ವ್ಯವಸ್ಥೆ ಮಾಡ್ಕೊಳ್ಳೋಕ್ಕಾಗದ ಪರಿಸ್ಥಿತಿಯಲ್ಲಿದ್ದೀವಿ. 5 ತಿಂಗಳಿಂದ ಸಂಬಳ ಕೊಡದೆ ಹೋದರೆ ಸಣ್ಣ ಪುಟ್ಟ ಸಂಬಳ ತಗೊಳ್ಳೋರಿಗೆ ಕಥೆ ಏನಾಗಬೇಡ. ಅರ್ಧ ವರ್ಷ ಸಂಬಳ ಇಲ್ಲ. ಈಗ ಮೊನ್ನೆ ಅಷ್ಟೇ ಕರ್ನಾಟಕದಲ್ಲಿ ಇವರೆಲ್ಲ ಅಂಗನವಾಡಿ ಆಶಾ ಕಾರ್ಯಕರ್ತರು ಸಿಡಿದಿದ್ರು. ದಸರಾ ದೀಪಾವಳಿ ಬಂದರೂ ಕೂಡ ಸಿಗ್ತಿಲ್ಲ, ದುಡ್ದು 2-3 ತಿಂಗಳಿಂದ ಬಂದಿಲ್ಲ ಅನ್ನೋ ಆಕ್ರೋಶ ಸಿಡಿದಿತ್ತು. 69,000ಕ್ಕೂ ಅಧಿಕ ಅಂಗನವಾಡಿ ಕಾರ್ಯಕರ್ತೆಯರು, 35,000ಕ್ಕೂ ಅಧಿಕ ಆಶಾ ಕಾರ್ಯಕರ್ತೆಯರು ಜುಲೈಯಿಂದ ಸಂಬಳ ಆಗಿಲ್ಲ ಅನ್ನೋ ಆಕ್ರೋಶ ಹೊರಹಾಕಿ ಹೋರಾಟ ಮಾಡಿ ತೀವ್ರಗೊಳಿಸಿದ್ರು ಹೋರಾಟವನ್ನು ಸರ್ಕಾರದ ವಿರುದ್ಧ. ಕೆಂಡ ಕಾರಿದ್ರು, ನಾವು ಯಾಕೆ ಕೆಲಸ ಮಾಡೋಣ, ಇಷ್ಟು ದಿನಗಳಿಂದ ಸಂಬಳ ಇಲ್ಲದೆ ನಾವು ಹೆಂಗೆ ಬದುಕೋಣ ಸ್ವಾಮಿ, ಬರೋದೇ 4 ಕಾಸು ಅಂತ. ಈಗ ಇದನ್ನು ಮೀರಿಸೋ ರೀತಿಯಲ್ಲಿ 5 ತಿಂಗಳಿಂದ ಸಂಬಳ ಇಲ್ಲ ಅಂತ ಬಾಯಿ ಬಡ್ಕೊಳ್ತಿದ್ದಾರೆ ತೆಲಂಗಾಣದಲ್ಲಿ. ಕಾಂಗ್ರೆಸ್ ಗ್ಯಾರಂಟಿ ನಂಬಿ ವೋಟ್ ಹಾಕಿ ಈ ಪರಿಸ್ಥಿತಿ ಆಯ್ತಲ್ಲ ಅನ್ನುವ ಆಕ್ರೋಶ ಕೂಡ ಸಿಡಿದಿದೆ ಅಲ್ಲಿ. ಜೊತೆಗೆ ಪ್ರತಿಪಕ್ಷಗಳಿಗೆ ಭರ್ಜರಿ ಅಸ್ತ್ರ ಸಿಕ್ಕಂತಾಗಿದೆ. ಯಾಕಂದರೆ ತೆಲಂಗಾಣ CM ಬಾಯ್ಬಿಟ್ಟು ಒಪ್ಕೊಂಡಿದ್ರು, ನನ್ನನ್ನು ಕಟ್ಟು ಮಾಡಿದ್ರು, ನನ್ನನ್ನೇ ಚೂರು ಮಾಡಿದ್ರು, ನನ್ನ ಹತ್ರ ಒಂದೇ ಒಂದು ರೂಪಾಯಿನೂ ಇಲ್ಲ, ನೋ ಮನಿ ಫಾರ್ DA ಅಂತಲೇ ಅವರು ಓಪನ್ ಆಗಿ ಹೇಳಿದ ನೆನಪಿದೆ. ನಾವು ಬಡವ್ರಿಗೆ ಮನೆ ಕಟ್ಸ್ಕೊಡೋಕ್ಕಾಗ್ತಿಲ್ಲ, ಸಂಬಳ ಕೊಡೋದಕ್ಕೂ ಸಾಲ ಮಾಡಬೇಕಾಗಿದೆ. ಗ್ಯಾರಂಟಿ ಕಥೆ ಏನು ಅಂತ ನಾನು ಮುಖ್ಯಮಂತ್ರಿ ಆಗಿ ಅಧಿಕಾರ ಸ್ವೀಕರಿಸಿದ ಮೇಲೆ ನನಗೆ ಗೊತ್ತಾಯಿತು. ಏನೂ ಮಾಡೋಕ್ಕಾಗ್ತಿಲ್ಲ, ನಮ್ಮ ಹತ್ರ ದುಡ್ಡಿಲ್ಲ, ಇಲ್ಲ ಅನ್ನೋದನ್ನು ಓಪನ್ ಆಗಿ ರೇವಂತ್ ರೆಡ್ಡಿ ಅವರು ಹೇಳಿದರು. ಇವತ್ತು ಪರಿಸ್ಥಿತಿ ಎಷ್ಟು ಶೋಚನೀಯವಾಗಿದೆ ಅಂದರೆ 5 ತಿಂಗಳ ಸಂಬಳ ಇಲ್ಲ ಅಂತ ಜನ ತಿರುಗಿ ಬಿದ್ದಿದ್ದಾರೆ ಅಲ್ಲಿ ಹೆಲ್ತ್ ವರ್ಕರ್ಸು. 5 నెలలు రన్నింగ్ నెలలు 5 నెలలు రన్నింగ్ నెలలు ఎమ్మెనో పని చేస్తా 5 నెలలు జీవితం లేదు. మా పిల్లలు ఉన్న 4 స్కూల్లో చదువుతారు, రూమ్ కిరాయి వెళ్ళాలా, మా బతికి ఈ వయసులో కూడా ధర్నాలు కొట్టాలంటే అందరు యూనియన్ ప్రెసిడెంట్ చెప్పిండు రమ్మని అందరికి. బాకీలు తీసుకొని వచ్చినాం, పైసలు లేకుండా బండి కిరాయి లేకుండా ట్రైన్ తో వచ్చినాం. 15 మంది వచ్చినాం, 15 మంది జీతాలు ఎట్లా గడుస్తున్నా. ఏం చేస్తాం, ఆడ బాకీలు చేసి గడుపుతాం. బాకీలు వాళ్ళ కదా, రూమ్ కిరాయి చేసి ఖాళీ చేయమని చెప్తున్నారు. ఎట్లా ఖాళీ చేస్తారు? నెలలు అంటే ఏంది సార్, ఎట్లా బతుకుతారు, ఎట్లా బతుకు చెప్పండి. ಅಲ್ಲಿ ಪ್ರತಿಪಕ್ಷಗಳು ನೋಡಿ KTR ಎಲ್ಲ ಕಾಂಗ್ರೆಸ್ನ ವಿರುದ್ಧ ಮುಗಿಬಿದ್ದಿದ್ದಾರೆ. ಸಂಪೂರ್ಣ ವಿಫಲವಾಗಿದೆ. ಅರ್ಧಂಬರ್ಧ ಅಲ್ಲ ಕೆಲಸ ಮಾಡ್ತಿರೋದು, ಸಂಪೂರ್ಣ ವಿಫಲ. ಒಂದು ಕಡೆ ಸ್ಯಾಲ್ರಿ ಕೊಡೋಕ್ಕಾಗ್ತಿಲ್ಲ, ಮೆಡಿಸಿನ್ ಶಾರ್ಟೇಜ್ ಆಗಿದೆ ರಾಜ್ಯದಲ್ಲಿ. ಇವೆಲ್ಲ ಸಮಸ್ಯೆಗಳನ್ನು ಕಾಂಗ್ರೆಸ್ ಸರ್ಕಾರ ಸೃಷ್ಟಿಸಿರೋದು ಅಂತ ಹೈದರಾಬಾದ್ ಬಸ್ತಿಯಲ್ಲಿ ಇಲ್ಲಿ KTR ಭೇಟಿ ಕೊಟ್ಟು ಹಲವಾರು ವಿಚಾರಗಳನ್ನು ಹೊರಗಿಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ರಾಜ್ಯದಲ್ಲಿ ಏನೇನು ಸಮಸ್ಯೆಗಳು ಉಂಟಾಗಿವೆ ಒಂದು ಸಲ ಕಣ್ಣು ಬಿಟ್ಟು ನೋಡಿ ಅಂತ.
ಸೊ ಬಿಹಾರದಲ್ಲಿ ಬಗೆ ಬಗೆಯ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿಕೊಂಡು ಚುನಾವಣೆಗೆ ಹೋಗ್ತಿರೋ ಹೊತ್ತಲ್ಲಿ ಮನೆಗೊಂದು ಸರ್ಕಾರಿ ನೌಕರಿ ಕೊಡ್ತೀವಿ ಅಂತ ಮಹಾಗಠಬಂಧನ ಘೋಷಣೆ ಮಾಡಿದೆ. ಅಂದರೆ RJD ಘೋಷಣೆ ಮಾಡಿದೆ, ಕಾಂಗ್ರೆಸ್ ಕೂಡ ಭರ್ಜರಿ ಘೋಷಣೆಗಳನ್ನು ಮೊಳಗಿಸಿದೆ. NDA ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ, ಅದು ಏನು ಮಾಡ್ತಿರೋ ಮಾಡಿ ನೋಡೋಣ, ನಮ್ಮನ್ನು ಸೋಲಿಸೋಕೆ ಸಾಧ್ಯ ಇಲ್ಲ ಅಂತ CM ಫೇಸ್ ಆಯ್ಕೆ ಆಗ್ತಿದ್ದ ಹಾಗೆ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಇಷ್ಟೆಲ್ಲ ತಯಾರಿಯಲ್ಲಿರುವಾಗ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಫುಲ್ಫಿಲ್ ಮಾಡುವಲ್ಲಿ ಕಂಪ್ಲೀಟ್ ಫೇಲ್ಯೂರ್ ಕಾಣಿಸ್ತಾ ಇದೆ. ತೆಲಂಗಾಣದಲ್ಲಿ ಗ್ಯಾರಂಟಿಯ ಅಬ್ಬರದಲ್ಲಿ ಅಭಿವೃದ್ಧಿಯೂ ಇಲ್ಲದೆ, ಸಂಬಳವೂ ಇಲ್ಲದೆ, ಯಾವುದೇ ಬಗೆಯಲ್ಲಿ ಜನಕ್ಕೆ ಅನುಕೂಲ ಮಾಡಿಕೊಡೋಕ್ಕಾಗದೆ ಓಪನ್ ಆಗೋ ಹೇಳಿಕೊಂಡು ಅಲ್ಲಿ ಪರಿಸ್ಥಿತಿ ಕೈ ಮೀರಿ ಹೋಯ್ತಾ ಅನ್ನೋ ರೀತಿಯದೊಂದು ಸಂದೇಶ ಬಿಹಾರದಲ್ಲೂ ಕೈಗೆ ಕಾಸ್ಟ್ಲಿ ಆಗುತ್ತಾ. ಕರ್ನಾಟಕದಲ್ಲೂ ಇಂತಹ ಬಹಳಷ್ಟು ಬೆಳವಣಿಗೆಗಳಾಗ್ತಿದ್ದಾವೆ, ಅದರಲ್ಲೇ ಡ್ಯಾಮೇಜ್ ಕಂಟ್ರೋಲ್ ಪ್ರಯತ್ನ ಕೂಡ ಆಗ್ತಿದೆ. ಇದು ತೆಲಂಗಾಣದ ಕಥೆ. ಆದರೆ ಕರ್ನಾಟಕದಲ್ಲಿ ಕೇಂದ್ರದತ್ತ ಬೆರಳು ತೋರಿಸ್ತಿರೋ ಸಿದ್ದರಾಮಯ್ಯನವರು ಪಾಪ ತೇಜಸ್ವಿ ಸೂರ್ಯ ಅವ್ರನ್ನ ಅಮಾವಾಸ್ಯೆ ಅಂತಾರೆ, ಕರ್ನಾಟಕ ಅಂದರೆ ಮೋದಿಗೆ ದ್ವೇಷ ಅಂತಾರೆ. ಆದರೆ ಬರೋ ದುಡ್ಡೆಲ್ಲ ಗ್ಯಾರಂಟಿಗೆ ಸುರಿತಿದ್ದಾರೆ, ಸಾಲ ಮಾಡಿ ಹಾಕಿದ್ದಾರೆ. ಅರೆ ಬರೇ ಈ ಬೆಂದ ಅರ್ಧಂಬರ್ಧ ಗ್ಯಾರಂಟಿಗಳನ್ನು ಕೊಟ್ಟು ರಾಜ್ಯ ಸರ್ಕಾರ ಕಾಂಗ್ರೆಸ್ಸು ಕರ್ನಾಟಕದ ಭವಿಷ್ಯವನ್ನೇ ಹಾಳು ಮಾಡ್ತಿದೆ ಅಂತ ಪ್ರಹ್ಲಾದ್ ಜೋಶಿ ಅವರು ತಿರುಗೇಟ್ ಕೊಟ್ಟಿದ್ದಾರೆ. BJP ಮುಗಿಬಿದ್ದಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ರಾಜ್ಯಕ್ಕೆ ಬರ್ತಾ ಇರೋ ಎಲ್ಲ ಹಣ ಅವೈಜ್ಞಾನಿಕವಾಗಿ ಗ್ಯಾರಂಟಿಗೆ ಬಳಸ್ಕೊಳ್ತಿದೆ. ಈ ಮೂಲಕ ಕರ್ನಾಟಕದ ಖಜಾನೆಗೆ ಸಂಪೂರ್ಣವಾಗಿ ಗ್ರಹಣ ಬಡಿದಿದೆ. ಹೆಚ್ಚುವರಿ ಆದಾಯದಲ್ಲಿದ್ದ ಕರ್ನಾಟಕ ಪ್ಲಸ್ಸಲ್ಲಿತ್ತು. ಹೆಚ್ಚುವರಿ ಆದಾಯದಲ್ಲಿದ್ದ ರಾಜ್ಯವನ್ನು 80,000 ಕೋಟಿಯಷ್ಟು ಸಾಲದ ದವಡೆಗೆ ನೂಕಿದ್ದಾರೆ. 8 ಲಕ್ಷ ಕೋಟಿಗೂ ಅಧಿಕ ಆರ್ಥಿಕ ಹೊರೆಯನ್ನು ಹೊರಿಸಿದ್ದಾರೆ ಅಂತ ಪ್ರಹ್ಲಾದ್ ಜೋಶಿ ಅವರು ಹರಿಹಾಯ್ದಿರೋದು. ಮತ್ತು 30ಕ್ಕೂ ಹೆಚ್ಚು ವಸ್ತುಗಳ ಮೇಲೆ ತೆರಿಗೆಯನ್ನು ಹೆಚ್ಚಿಸಿ ರಾಜ್ಯದ ಜನರನ್ನು ಹಿಂಡಿ ಹಿಪ್ಪೆ ಮಾಡಿದೆ. ಒಂದು ಕಡೆ ಅರೆಬರೆ ಗ್ಯಾರಂಟಿಗಳು, ಮತ್ತೊಂದು ಕಡೆ ತೆರಿಗೆ ಮೇಲೆ ತೆರಿಗೆ, ಬೆಲೆ ಜಾಸ್ತಿ, ಜೊತೆಗೆ ಅಭಿವೃದ್ಧಿ ಕಾಮಗಾರಿಯನ್ನು ಮಾಡೋದಕ್ಕಾಗ್ತಿಲ್ಲ. ಮಾಡಿರುವಂತಹ ಗುತ್ತಿಗೆದಾರರಿಗೆ ಹಣ ಬಿಡುಗಡೆಯಾಗದೆ ಕಮಿಷನ್ ದಂಧೆಯಲ್ಲಿ ತೊಡಕೊಂಡು ವ್ಯಾಪಕ ಭ್ರಷ್ಟಾಚಾರ ಅಂತ ಅವರದ್ದೇ ಕಾಂಗ್ರೆಸ್ನ ಪ್ರಭಾವಿ ಶಾಸಕರೇ ಹೇಳ್ತಿದ್ದಾರೆ. ಪತ್ರ ಬರೆದು ಮೊನ್ನೆ ಬೇಗ ಎಕ್ಸ್ಪೋಸ್, ಬಹಳ ದೊಡ್ಡ ಮುಜುಗರಕ್ಕೆ ಕಾರಣ ಆಯಿತು. ಇವೆಲ್ಲವೂ ಈಗ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ BJP ಮುಗಿ ಬೀಳ್ತಿರುವ ರೀತಿ. ತೆಲಂಗಾಣದಲ್ಲಿ ನೋಡಿದ್ರೆ 5 ತಿಂಗಳ ಸಂಬಳದ ಕಥೆ, ಕರ್ನಾಟಕದಲ್ಲಿ ನೋಡಿದ್ರೆ ಈ ವ್ಯಥೆ ಅಂತ ಈಗ BJP ಮುಗಿಬಿದ್ದಿರೋದು. ಬೆಳಗಾವಿ ಗಾಂಧಿ ಭಾರತ, ನಾನು ಈಗಾಗಲೇ ಹೇಳಿದ್ದೇನೆ, ಬೆಳಗಾವಿ ಗಾಂಧಿ ಭಾರತದಲ್ಲಿ ಭಾರತ ನಕಾಶೆಯನ್ನೇ ಅವರು ಸರಿ ಮಾಡ್ತಾ ಇಲ್ಲ. ಇನ್ನೇನು ದೇಶ ಸರಿ ಮಾಡ್ತಾರೆ ಅವರು? ದೇಶದ ನಕಾಶೆಯ ಮತ್ತು ಅದನ್ನು ಪತ್ರಿಕೆಯಲ್ಲಿ ಬಂದ ನಂತರ ಇನ್ನೂ ಸರಿ ಮಾಡಿಲ್ಲ, ಮಾಧ್ಯಮದಲ್ಲಿ ಬಂದ ನಂತರವೂ ಸಹಿತ. ಹೀಗಾಗಿ ಇದೊಂದು ಕಾಂಗ್ರೆಸ್ಸಿನ ಸಮ್ಮೇಳನವನ್ನು ಸರ್ಕಾರಿ ದುಡ್ಡು ಆಕ್ಷೇಪ ಇರೋದು ಭಾಳ ಸಿಂಪಲ್ ಆಗಿದೆ. ನಾವು ಅವ್ರಿಗೆ ನೀವು ಸಮಾವೇಶ ಯಾಕೆ ಮಾಡ್ತೀರಿ ಅಂತ ನಾವು ಕೇಳಿಲ್ಲ, ನೀವು ಮಾಡ್ಕೋರಿ. ಅದನ್ನು ಸರ್ಕಾರಿ ದುಡ್ಡದಾಗ ಯಾಕೆ ಮಾಡ್ತಾಯಿದ್ದೀರಿ? ನೀವೆಲ್ಲೆಲ್ಲ ನೋಡ್ರಿ, ಹೆಸ್ಕಾಮ್ದ ಲೈಟು ದುಡ್ಡೆಲ್ಲ ಲೈಟ್ ಹಾಕಿದವರು ಹೆಸ್ಕಾಮ್ದವರು. ಕಾಂಗ್ರೆಸ್ಸಿನ ಸಮಾವೇಶಕ್ಕೆ ಹೆಸ್ಕಾಮ್ದಕ್ಕೆ. ಇನ್ನು ಮಹಾತ್ಮ ಗಾಂಧೀಜಿಯವ್ರದ್ದು ಕೂತ ಜಾಗದಲ್ಲಿ ಖರ್ಗೆ ಅವರು ಕೂತಿದ್ದಾರೆ ಅಂತ. ಸೊ ಅದಕ್ಕಾಗಿ ನಾವು ಮಾಡ್ತಾಯಿದ್ದೀವಿ. ಏನೇನೋ ಕತೆ ಹೇಳ್ತಾರೆ. ಆದರೆ ಆ ಕಾಂಗ್ರೆಸ್ಸು ಈ ಕಾಂಗ್ರೆಸ್ಸು ಯಾವ ಸಂಬಂಧ ಇದೆ? ಮತ್ತು ಇದರ ಜೊತೆಗೆ ಅವತ್ತಾಗಿರುವಂಥದ್ದೇನು? ಕಾಂಗ್ರೆಸ್ ಡಿಸಾಲ್ವ್ ಮಾಡಿರಿ ಅಂತ ಮಹಾತ್ಮ ಗಾಂಧಿಯವರು ಹೇಳಿದ್ರು. ಈಗ ಅವರ ಹೆಸರಿನಲ್ಲಿ, ಮಹಾತ್ಮ ಗಾಂಧಿಯವರ ಹೆಸರಿನಲ್ಲಿ ಇವರು ಒಂದು ರೀತಿಯಲ್ಲಿ ಅಲ್ಲಿ ಜಾತ್ರೆ ಮಾಡ್ತಾಯಿದ್ದಾರೆ, ದುಡ್ಡು ಹೊಡಿತಾ ಇದ್ದಾರೆ. ಸರ್ಕಾರಿ ದುಡ್ಡಿನಲ್ಲಿ ತಮ್ಮ ಒಂದು ಜಾತ್ರೆಯನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ಇದಕ್ಕೇನು ಅರ್ಥ ಇಲ್ಲ. ಆದರೆ ಈಗ ಅವ್ರ ಸರ್ಕಾರ ಇದೆ, ಅಧಿಕಾರ ಇದೆ, ಹೀಗಾಗಿ ದುರಹಂಕಾರದಿಂದ ಏನೇನೋ ಮಾತನಾಡ್ತಾರೆ. ಅದಕ್ಕೆ ನಾನು ಉತ್ತರ ಕೊಡೋಕ್ಕೆ ಹೋಗಲ್ಲ. ಸೋನಿಯಾ ಗಾಂಧಿ ಅವರು ಬರ್ತೇನೆ ಅಂತ ಆರಂಭದಾಗ ಹೇಳಿದ್ರಿ, ಕ್ಯಾನ್ಸಲ್ ಆಗಿದೆ ಸರ್ ಅವ್ರದ್ದು. ಪ್ರಿಯಾಂಕಾ ಗಾಂಧಿ ಅವರು ಇಲ್ಲಿ ಏನೋ ಈ ಕೆಲವೊಂದು ಅಚಾತುರ್ಯ ನಡೆದಿರೋದ್ರಿಂದ ಬರ್ತಾ ಇಲ್ಲ ಅಥವಾ ಏನು ನನಗೆ ಗೊತ್ತಿಲ್ಲ ಅವ್ರು ಯಾಕೆ ಬರ್ತಾ ಇಲ್ಲ ಏನು ಅಂಥೇಳಿ. ಅವ್ರ ಪಾರ್ಟಿ ಅಧಿವೇಶನ ಇದು, ಹಾಗಾಗಿ ಅವ್ರು ಯಾಕೆ ಬರ್ತಾ ಇಲ್ಲ ಅಂತ ಅನ್ನೋದು ಈಗ ಸದ್ಯದ ಮಟ್ಟಿಗೆ ನನಗೆ ಮಾಹಿತಿ ಇಲ್ಲ. ಈಗ ಬೀದರ್ನಾಗ ಒಬ್ಬರು ಕಾಂಟ್ರಾಕ್ಟರ್ ಸಚಿನ್ ಅನ್ನೋರು ಸುಸೈಡ್ ಮಾಡ್ಕೊಂಡ್ರೆ ರೈಲ್ವೆ ಹಳಿಗೆ. ಪ್ರಿಯಾಂಕಾ ಖರ್ಗೆ ಅವರ ಆಪ್ತ ಸಹಾಯಕರು ಏನಂದ್ರೆ ಅವ್ರ ಮೇಲೆ ಬ್ಲ್ಯಾಕ್ ಮೇಲ್ ಮಾಡಿರ್ತಾರೆ, ಕೊಲೆ ಬೆದರಿಕೆ ಹಾಕಿರ್ತಾರೆ. ನೋಡ್ರಿ, ಇಲ್ಲೇ ಇತ್ತೀಚೆಗೆ 6 ಪುಟದಿಂದ ಲೆಟರ್ ಬರೆದಿಟ್ಟು ನನಗೆ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ. ಆದರೆ ಇಲ್ಲಿ ಬೆಳಗಾಂದಲ್ಲಿಯೂ ಅಲ್ಲಿನ ಸಚಿವರ ಆಪ್ತ ಕಾರ್ಯದರ್ಶಿಯ ಮೇಲೆ ಗಂಭೀರವಾದಂಥ ಆರೋಪ ಬಂದಿತ್ತು, ಅದನ್ನು ಮುಚ್ಚಾಕಿದರು. ಈಗ ನಾನು ಅದನ್ನು ನೋಡಿಲ್ಲ, ನನಗೆ ಮಾಹಿತಿ ಇಲ್ಲ. ಆದರೆ ನೀವು ಹೇಳಿರುವ ಮಾಹಿತಿ ಆಧಾರದ ಮೇಲೆ ಹೇಳೋದಾದರೆ ಅಲ್ಲೇ ಈಗ ಇನ್ನೊಬ್ಬರು ಹೆಸರು ಬರೆದಿಟ್ಟು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಇದರರ್ಥ ಯಾವ ದಿಕ್ಕಿನಲ್ಲಿ ಸರ್ಕಾರ ಹೊರಟಿದೆ, ಯಾವ ರೀತಿ ಇವರ ನೈತಿಕತೆ ಇದೆ. ಭಾಳ ದೊಡ್ಡ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಂಥವರು ಇವತ್ತು ಸಂಪೂರ್ಣ ಭ್ರಷ್ಟಮಯವಾಗಿ ಹೋಗಿದ್ದಾರೆ. ಸರಿ, ಮುನಿರತ್ನ ಅವ್ರದ್ದು ಮೊಟ್ಟೆ ಹೊಡೆದಿರೋ ಕೇಸು ನೋಡ್ರಿ, ನಾನು ಮೊನ್ನೆನೂ ಹೇಳಿದ್ದೇನೆ,
ಕಾಂಗ್ರೆಸ್ನವ್ರು ಹೇಳ್ತಿದ್ದಾರೆ ಇದರೊಳಗೆ ರಾಜಕೀಯ ಮಾಡಿಲ್ಲ ಏನಿಲ್ಲ, ನಮ್ದು ಯಾವುದು ಕೈವಾಡಿಲ್ಲ DK. ನೋಡ್ರಿ, ಕೈವಾಡಿಲ್ಲ ಅಂದರೆ ಪೊಲೀಸರು ಏನು ಮಾಡ್ತಿದ್ರು? ಅವ್ರು ಬಂದಾಗೆಲ್ಲವೂ ತೊಂದರೆ ಕೊಡೋದು ಇದೆಲ್ಲವೂ ನಡೆದಿದೆ. ಬೇರೆ ಬೇರೆ ಗುಂಪುಗಳು ಹೋಗೋದು, ಧಿಕ್ಕಾರ ಹಾಕೋದು, ಅವ್ರ ಕಾರ್ಯಕ್ರಮದಲ್ಲಿದ್ದಲ್ಲಿ ಇದೆಲ್ಲ ನಡೀತಾ ಇದೆ. BJP ಶಾಸಕರನ್ನ ಮತ್ತು ಮುಖಂಡರನ್ನ ಈ ಥರ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ. ನೋಡ್ರಿ, ಅವ್ರ ಮೇಲೆ ಆರೋಪ ಬಂದಿದೆ. ಇವರು FIR ಮಾಡಿ ಕೋರ್ಟ್ಗೆ ಹಾಕಿದ್ರು. ಕೋರ್ಟ್ನಲ್ಲಿ ಬೇಲ್ ಮೇಲೆ ಬಿಡುಗಡೆ ಆಗಿದೆ. ಕೋರ್ಟ್ ಬೇಲ್ ಮೇಲೆ ಬಿಡುಗಡೆ ಆದ ನಂತರ ಅವ್ರಿಗೆ ಕೋರ್ಟ್ ಯಾವುದು ನಿಮ್ಮ ಕ್ಷೇತ್ರಕ್ಕೆ ಹೋಗಬಾರ್ದು ಅಂತ ಹೇಳಿಲ್ಲ, ಏನಿಲ್ಲ. ಯಾಕೆ ಇವ್ರು ತೊಂದರೆ ಕೊಡಬೇಕು? ಪೊಲೀಸ್ ಪ್ರೊಟೆಕ್ಷನ್ ಕೊಡ್ಬೇಕಲ್ಲ. ಈ ಗ್ಯಾರಂಟಿ ನಂಬಿಕೊಂಡು ನೀವೇನಾದರೂ ಬಿಹಾರದಲ್ಲಿ ಓಟ್ ಹಾಕಿದ್ರೆ ಅಷ್ಟೇ ಕಥೆ ಅಂತ ಬಿಹಾರದ ಚುನಾವಣಾ ಪ್ರಚಾರಕ್ಕೂ ಕೂಡ ಇದು ಕೊಡಲಿ ಏಟು ಕೊಡುತ್ತಾ? BJP ಅಸ್ತ್ರ ಮಾಡ್ಕೊಳ್ತಿದೆ. ಒಂದು ಸಲ ತೆಲಂಗಾಣ ಕರ್ನಾಟಕ ನೋಡಿಬಿಟ್ಟು ಆಮೇಲೆ ಓಟ್ ಹಾಕಿ ಅಂತ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.